ಓಂ ನಮಃ ಶಿವಾಯ. ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನು ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ನಮಸ್ತೆ, ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನ್ ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವಿಷಯ ತುಂಬಾ ಈಸಿ ಆಗಿದೆ, ಬಟ್ ತುಂಬಾ ಪವರ್ಫುಲ್ ಆಗಿದೆ ಅಂತ ಹೇಳ್ಬಹುದು. ಸೊ ಸಿಂಪಲ್ ಆಗಿದೆ, ಬಟ್ ತುಂಬಾನೇ ನಿಮಗೆ ಯೂಸ್ಫುಲ್ ಆಗುವಂತ ಮಾಹಿತಿ ಇದರಲ್ಲಿ ನಾನು ನೀಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ವರ್ಗು ನೋಡಿ. ಈ ದುಡ್ಡಿನ ಸಮಸ್ಯೆ ಯಾರಿಗಿರೋದಿಲ್ಲ ಹೇಳಿ? ಇಂದು ಎಷ್ಟೋ ದುಡ್ಡಿದೆ, ನಮ್ಗೆ ಯಾವ್ದು ಪ್ರಾಬ್ಲಮ್ಮೇ ಬರೋದಿಲ್ಲ ಅಂತ ಅನ್ಕೊಂತಾ ಇರ್ತಾರೆ. ಅವ್ರಿಗೂ ಯಾವಾಗ್ಲಾದ್ರೂ ಒಂದಿನ ದುಡ್ಡಿನ ಪ್ರಾಬ್ಲಮ್ ಬಂದೇ ಬರತ್ತೆ. ಇರೋರ್ಗೆ ಬರತ್ತೆ, ಇಲ್ದೆ ಇರೋರ್ಗೆ ಬರ್ತಾ ಇರತ್ತೆ. ಸೊ ದುಡ್ಡಿನ ಸಮಸ್ಯೆ ಇವ್ರಿಗಿಲ್ಲ ಇವ್ರಿಗಿದೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಸೊ ಎಲ್ಲರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ ಇಂದ, ಒಂದಲ್ಲ ಒಂದು ಕಷ್ಟಗಳಿಂದ ದುಡ್ಡಿನ ಪ್ರಾಬ್ಲಮ್ ಬರ್ತಾನೆ ಇರತ್ತೆ. ಸೊ ಈ ಪ್ರಾಬ್ಲಮ್ ನಮ್ಗೆ ಬರಬಾರ್ದಪ್ಪ, ಈ ಸಿಚುವೇಶನ್ ಗಳಿಂದ ನಾವು ಸ್ವಲ್ಪ ದೂರ ಆಗಿರ್ಬೇಕು. ನಮ್ದೆಷ್ಟು ದುಡಿಮೆ ಇದೆ ಅಷ್ಟರಲ್ಲೇ ಖರ್ಚಾಗ್ಬೇಕು. ದುಡಿಮೆಕ್ಕಿಂತ ಜಾಸ್ತಿ ಖರ್ಚಾಗ್ತಾ ಇರತ್ತೆ, ದುಡಿಮೆಕ್ಕಿಂತ ಹೆಚ್ಚು ನಾವು ಖರ್ಚುಗಳನ್ನ ಮಾಡ್ತಾ ಇರ್ತೀವಿ. ಸೊ ಸಾಲೋದಿಲ್ಲ, ಈ ತರ ಎಲ್ಲ ಆಗ್ತಾ ಇರತ್ತೆ ಮನೇಲಿ. ಯಾರ ಮನೇಲಿ ಇರೋದಿಲ್ಲ ಅಂತಿಲ್ಲ, ಎಲ್ರ ಮನೇಲಿ ಇರತ್ತೆ. ಇವನ್ ನಮ್ಮ ಮನೆ ಹಿಡ್ಕೊಂಡು ನಾನು ಹೇಳ್ತಾ ಇರೋದು. ಸೊ ಈ ಸಮಸ್ಯೆಗಳು ನಮಗೆ ಬರಬಾರ್ದಪ್ಪ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಕೆಲವೊಂದಿಷ್ಟು ಗುರುಜಿಯವರು ಹೇಳ್ತಾ ಇದ್ರು, ಋಷಿ ಮುನಿಗಳು ಹೇಳ್ತಾ ಇದ್ರು, ಕೆಲವೊಂದಿಷ್ಟು ಮಂತ್ರಗಳನ್ನ ಅವರು ಪಠಿಸ್ತಾ ಇದ್ರು. ಸೊ ಆ ಮಂತ್ರಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳ್ಬೋದು. ಸೊ ಪವರ್ಫುಲ್ ಆದಂತ ಮಂತ್ರಗಳನ್ನ ಅವರ ಪಠಿಸಿ ಅವನ ಅವನ ಪಠಿಸಿದ ಮೇಲೆ ಅವ್ರಿಗೆ ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಇದ್ರು. ಸೊ ಇವಾಗ ನಮಗೆ ಮಂತ್ರಗಳು ಹೇಳೋದಕ್ಕೆ ಬರೋದಿಲ್ಲ. ಸೊ ಹೇಗೆಪ್ಪ ನಾವು ಎಲ್ಲ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ತುಂಬಾ ದೊಡ್ಡ ಚಿಂತೆ ಆಗ್ಬಿಟ್ಟಿರತ್ತೆ. ಸೊ ಇವಾಗ ಒಂದು ನಾನು ಸಿಂಪಲ್ ಆದ ಸೊಲ್ಯೂಷನ್ ಅನ್ನ ಕೊಡ್ಲಿಕ್ಕೆ ಬಂದಿದ್ದೀನಿ. ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಸೊ ದುಡ್ಡಿನ ಸಮಸ್ಯೆ ಯಾವ್ದಾದ್ರು ಒಂದು ರೂಪದಲ್ಲಿ ನಮಗೆ ದುಡ್ಡಿನ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಸೊ ಅದನ್ನ ಹೇಗೆ ನಾವು ಸಿಂಪಲ್ ಆಗಿ ದೂರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಯಾರಾದ್ರೂ ಇನ್ನೂ ನನ್ನ ವಿಡಿಯೋಗಳಾಯ್ತು, ನನ್ನ ಚಾನಲ್ ಆಯ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ನಂಗೆ ಸಪೋರ್ಟ್ ಮಾಡಿ. ನಾನು ಒಳ್ಳೆ ಒಳ್ಳೆ ಮಾಹಿತಿಗಳನ್ನೇ ನೀಡ್ತಾ ಹೋಗ್ತೀನಿ ನಿಮ್ಗೆ. ಸೊ ಪ್ಲೀಸ್ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತುಂಬಾ ಸಿಂಪಲ್ ಆಗಿದೆ. ಏನಪ್ಪಾ ಅಂತಂದ್ರೆ, ಆ ದುಡ್ಡಿನ ಸಮಸ್ಯೆ ಅಂದ ತಕ್ಷಣ, ನಮ್ಗೆ ದುಡ್ಡು ಅಂದ ತಕ್ಷಣ ನೆನಪಾಗೋದು ಆ ತಾಯಿ ಮಹಾಲಕ್ಷ್ಮಿ ತಾಯಿ. ಸೊ ಆ ತಾಯಿ ಮಹಾಲಕ್ಷ್ಮಿ ತಾಯಿಯನ್ನ ದಿನ ನಾವು ನೆನೆಸ್ಕೊಂಡು ಒಂದು ಮಂತ್ರವನ್ನ ಜಪ ಮಾಡಿದ್ರೆ ಅಂತೇನಿಲ್ಲ, ಆ ಮಂತ್ರವನ್ನ ನಾವು ಕೇಳಿಸ್ಕೊಂತ ನಾವು ದಿವಸಗಳನ್ನ ಫಾಲೋ ಅಪ್ ಮಾಡಿದ್ರೆ ಸೊ ನಮ್ಗೆ ಆ ದುಡ್ಡಿನ ಸಮಸ್ಯೆ ಬರೋದೇ ಇಲ್ಲ. ಯಾವ್ದಾದ್ರು ಒಂದು ಚಮತ್ಕಾರಿ ರೂಪದಲ್ಲಿ ಒಂದಾದ್ಮೇಲೆ ಒಂದು ಖರ್ಚುಗಳು ಬರ್ತಾ ಇರತ್ತೆ ನೋಡಿ. ಒಂದು ಹಾಸ್ಪಿಟಲ್ ಖರ್ಚಾದ್ರೂ ಬರ್ತಾ ಇರತ್ತೆ, ಅಥವಾ ಮನೇಲಿ ಏನಾದ್ರೂ ತರ್ಬೇಕಾಗಿರತ್ತೆ, ಎಲ್ಲಾದ್ರೂ ಹೋಗ್ಬೇಕಾಗಿರತ್ತೆ, ಅಥವಾ ಯಾವ್ದೋ ಫಂಕ್ಷನ್ ಇರತ್ತೆ ಅಲ್ಲಿ ಹೋಗ್ಬೇಕಾಗಿರತ್ತೆ, ಯಾರಿಗಾದ್ರೂ ಏನಾದ್ರೂ ಕೊಡ್ಬೇಕಾಗಿರತ್ತೆ. ಸೊ ಇಲ್ಲ ಎಲ್ಲಾದ್ರೂ ಬ್ಯಾಂಕು ಅದು ಇದು ಎಲ್ಲ ಸಾಲ ಎಲ್ಲ ಮಾಡ್ಕೊಂಡಿರ್ತೀವಿ. ಸೊ ಅವೆಲ್ಲ ಬರ್ತಾ ಇರತ್ತೆ. ಹಿಂಗೆ ಏನಾದ್ರೂ ಒಂದಾದ್ಮೇಲೆ ಒಂದ್ ಖರ್ಚು, ಅಂದ್ರೆ ರೆಗ್ಯುಲರ್ ಆಗಿ ಇರೋ ಖರ್ಚುಗಳಕ್ಕಿಂತಾನು ಇನ್ನೂ ಜಾಸ್ತಿ ಜಾಸ್ತಿ ಖರ್ಚುಗಳು ಬರ್ತಾ ಇದೆ. ಸೊ ಯಾಕಪ್ಪ ಇಷ್ಟೊಂದು ದುಡ್ಡಿನ ಪ್ರಾಬ್ಲಮ್ ಆಗ್ತಾ ಇದೆ, ಇಷ್ಟು ಖರ್ಚುಗಳು ಬರ್ತಾ ಇದೆ, ಏನ್ ಮಾಡೋದು, ಇಷ್ಟು ದುಡಿದ್ರು ಇದು ಸಾಕಾಗ್ತಾ ಇಲ್ಲ ಅಂತ ಹೇಳಿ ಈ ತರ ಎಲ್ಲ ಅನ್ಸ್ತಾ ಇರತ್ತಲ್ಲ. ಸೊ ಅಂತ ಸಿಚುವೇಶನ್ ಅನ್ನ ಯಾರು ನೀವು ಅನುಭವಿಸ್ತಾ ಇದ್ದೀರಾ, ಸೊ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಬೆಳಗ್ಗೆ ನೀವು ಸ್ನಾನ ಮಾಡಿದ ತಕ್ಷಣ ಪೂಜೆ ಎಲ್ಲ ಮಾಡ್ತಾ ಇರ್ತೀರಾ, ದೇವ್ರ ಪೂಜೆ. ಸೊ ಸ್ನಾನ ಮಾಡಿದ್ಮೇಲೆ ದೇವ್ರ ಪೂಜೆಯನ್ನ ಮಾಡ್ಬೇಕಾದ್ರೆ ನೀವು ಒಂದು ಮಂತ್ರದ ಹಾಡವನ್ನ, ಅದು ಮಂತ್ರ ಇದೆ, ಸೊ ಅದನ್ನ ಹಚ್ಕೊಂಡು ನೀವು ಆ ದಿನ ದೇವರ ಪೂಜೆಯನ್ನ ಮಾಡ್ತಾ 3 ಮಂತ್ಸ್ ನೀವು ಅದನ್ನ ಕೇಳ್ತಾ ಅದನ್ನ ಪೂಜೆನ ಮಾಡ್ತಾ ಹೋದ್ರೆ ನಿಮಗೆ ಈ ತರ ದುಡ್ಡಿನ ಸಮಸ್ಯೆಗಳು ಬರೋದು ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಖರ್ಚಿನಲ್ಲಿ ನಿಮಗೆ ಹತೋಟಿ ಅಂತಾರಲ್ಲ, ಸೊ ಹಿಡಿತ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಅದು ಯಾವ ಮಂತ್ರ, ಅದು ಯಾವುದು ಆ ಮಂತ್ರದಲ್ಲಿ ಅಷ್ಟೊಂದು ಶಕ್ತಿ ಇರೋದಪ್ಪ ಅಂತಂದ್ರೆ ಆ ತಾಯಿ ಮಹಾಲಕ್ಷ್ಮಿ ತಾಯಿಯ ಮಂತ್ರ ಅಂತ ಅನ್ಬೋದು. ಯಾವ್ದಪ್ಪ ಅಂತಂದ್ರೆ ಶ್ರೀ ಕನಕದಾರ ಸ್ತೋತ್ರಂ ಅಂತ ಹೇಳ್ಬೋದು. ಸೊ ಇದು ಎಲ್ಲಪ್ಪ, ಹೇಗೆ, ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಏನಪ್ಪಾ ಅಂತಂದ್ರೆ, ಕನಕದಾರ ಸ್ತೋತ್ರಂ ಅಂತಂದ್ರೆ MS ಸುಬ್ಬಲಕ್ಷ್ಮಿ ಅವರು ಅದನ್ನ ಹಿಂದೆ ಹಾಡಿರ್ತಕ್ಕಂಥದ್ದು. ಅವರ ವಯಸ್ಸಲ್ಲಿ ಅದು ತುಂಬಾ ಮಂತ್ರ ಬಹಳ ಸುಮಧುರವಾಗಿ ಬಂದಿದೆ. ಸೊ ಅದನ್ನ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗತ್ತೆ, ಕನಕದಾರ ಸ್ತೋತ್ರಂ ಅಂತ ಹೇಳಿ. ಅವರ ವಯಸ್ಸಲ್ಲಿ ನೀವು ಬೆಳಗ್ಗೆ ಅದನ್ನ ಪೂಜೆ ಮಾಡ್ಬೇಕಾದ್ರೆ ಒಂದು ಸರ್ತಿ ಕೇಳಿದ್ರೆ ಸಾಕು. ಹೀಗೆ 3 ಮಂತ್ಸ್ ನೀವು ಕೇಳಿದ್ರೆ ನಿಮ್ಮ ದುಡ್ಡಿನ ಸಮಸ್ಯೆ ಏನೇ ಇದ್ರು ಸರಾಗವಾಗಿ ಪ್ರಾಬ್ಲಮ್ ಅದು ಸಾಲ್ವ್ ಅಂದ್ರೆ ಕ್ಲಿಯರ್ ಆಗ್ತಾ ಹೋಗತ್ತೆ.
ಕೆಲವು ಮಂತ್ರಗಳನ್ನ ನಾವು ಹೇಗೆ ಅನ್ಬೇಕಾಗಿರುತ್ತೆ ಅಂದ್ರೆ ಸ್ಪಷ್ಟವಾಗಿ ಆ ಮಂತ್ರಗಳು ನಮಗೆ ಬರ್ತಿರೋದಿಲ್ಲ, ಉಚ್ಚಾರಣೆ ಮಾಡೋದಕ್ಕೆ ಬರೋದಿಲ್ಲ. ಅಷ್ಟೊಂದು ಸ್ವಲ್ಪ ಡಿಫಿಕಲ್ಟ್ ಆಗಿರತ್ತೆ. ಸಂಸ್ಕೃತದಲ್ಲೂ ಕೂಡ ಇರತ್ತೆ. ಹಾಗಾಗಿ ನಮಗೆ ಅನ್ನೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಅವರು ಹಾಡಿರ್ತಕ್ಕಂತ ಹಾಡನ್ನ ಅದನ್ನ ಆನ್ ಮಾಡಿ ಬೆಳಗ್ಗೆ ದೇವರ ಪೂಜೆ ಮಾಡ್ಬೇಕಾದ್ರೆ ನಾವು ಕನಕದಾರ ಸ್ತೋತ್ರ ಮಂತ್ರವನ್ನು ನಮ್ಮ ಮನಸ್ಸಿನಲ್ಲಿ ಹೇಳ್ಕೊಂತ ಪೂಜೆನ ಮಾಡಿದ್ರೆ ಸೊ ಈ ದುಡ್ಡಿನ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಇದೇನಪ್ಪ ಇಷ್ಟು ಸಿಂಪಲ್ ಆಗಿದೆ, ಹೀಗೆ ಹಾಡ ಕೇಳಿದ್ರೆ ಹೋಗುತ್ತಾ ಆ ದುಡ್ಡಿನ ಸಮಸ್ಯೆ ಅಂತ ನೀವು ಅನ್ಕೋಬಹುದು. ಬಟ್ ಆ ಮಂತ್ರದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಸೊ ಹಾಗಾಗಿ ಹೇಳ್ತಾ ಇರೋದು. ಈ ಮಂತ್ರವನ್ನ ನೀವು ನೋಡಿ ಬೇಕಾದ್ರೆ ನಾನು ಇದನ್ನ ಫಾಲೋ ಅಪ್ ಮಾಡಿದ್ದೀನಿ, ನನಗೆ ಚೇಂಜಸ್ ಅನ್ನ ನಾನು ಕಂಡ್ಕೊಂಡಿದ್ದೀನಿ. ಬಟ್ ನಿಮಗೂ ಯಾರಿಗಾದ್ರೂ ಈ ತರ ಸಮಸ್ಯೆಗಳನ್ನ ಏನೋ ಅತಿಶಿ ಖರ್ಚಾಗ್ತಾ ಇದೆ, ಬಹಳಷ್ಟು ಖರ್ಚಾಗ್ತಾ ಇದೆ, ದುಡಿಮೆಕ್ಕಿಂತ ಜಾಸ್ತಿ ಖರ್ಚುಗಳು ಒಂದಾದ್ಮೇಲೆ ಒಂದ್ ಬರುತ್ತೆ, ಯಾವುದಕ್ಕೂ ಕಂಟ್ರೋಲೇ ಇರೋದಿಲ್ಲ ಅಂತ ಈ ತರ ಎಲ್ಲ ವಿಚಾರಣೆ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಈ ಮಂತ್ರ ತುಂಬಾನೇ ಹೆಲ್ಪ್ ಆಗತ್ತೆ. ನೀವು ದುಡ್ಡಿನ ಸಮಸ್ಯೆಯಿಂದ ಆರಾಮಾಗಿ ಪಾರಾಗ್ಬೋದು. ನನ್ ಪ್ರಕಾರ ನೀವು ಈ 3 ಮಂತ್ಸ್ ಕೇಳಿ ಅದನ್ನ ಬಿಟ್ಬಿಟ್ಟು ಆಮೇಲೆ ಸಾಲ್ವ್ ಆಯ್ತಪ್ಪ ಅಂತೇಳಿ ಬಿಟ್ರು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಹಾಗೆ ಕಂಟಿನ್ಯೂ ಕೇಳಿದ್ರೆ ಅಂತೂ ನಿಮ್ಗೆ ಯಾವಾಗೂ ಈ ಸಮಸ್ಯೆಗಳು ಬರೋದೇ ಇಲ್ಲ. ಏನಪ್ಪಾ ನಾವು ದಿವಸ ಬೆಳಗ್ಗೆ ಪೂಜೆ ಮಾಡ್ತಾನೆ ಇರ್ತೀವಿ. ನೀವೇ ನಿಮ್ ಮನೇಲಿ ಯಾರ್ ಪೂಜೆ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಹೇಳ್ಬಿಟ್ರೆ ಆಯ್ತು. ಪೂಜೆ ಮಾಡ್ಬೇಕಾದ್ರೆ ಈ ಮಂತ್ರವನ್ನ ಹಚ್ಕೊಂಡು ಪೂಜೆ ಮಾಡಿ ಅದನ್ನ ಕೇಳಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ದುಡ್ಡಿನ ಸಮಸ್ಯೆ ಒಂದೇ ಅಂತ ಬೆಳಗ್ಗೆ ಈ ಮಂತ್ರವನ್ನ ಮಕ್ಕಳಿಗೆ ಕೇಳಿದ್ರು ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಮಕ್ಕಳು ವಿದ್ಯಾಭ್ಯಾಸ ಕೂಡ ಚೆನ್ನಾಗಾಗತ್ತೆ. ಆ ಮಂತ್ರದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಆ ಮಂತ್ರವನ್ನ ನಾವು ಸರಿಯಾಗಿ ಪಠಿಸ್ಬೇಕು ಅಷ್ಟೇ. ಸೊ ಆ ಮಂತ್ರವ ಹೇಗಿದೆ ಅಂತಂದ್ರೆ ಸ್ವಲ್ಪ ಸಂಸ್ಕೃತದಲ್ಲಿದೆ, ಅದು ನಮಗೆ ಪಠಿಸೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಈ ತರ ಅದನ್ನ ಹಚ್ಕೊಂಡು ನಾನು ಹೇಳಿದ್ದೇನೆ ಕನಕದಾರ ಸ್ತೋತ್ರಂ ಅಂತ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಸಿಕ್ಕೇ ಸಿಗುತ್ತೆ. MS ಸುಬ್ಬಲಕ್ಷ್ಮಿ ಅವರು ಹಾಡಿದ್ದ ಧ್ವನಿಯಲ್ಲಿ ನೀವು ಕೇಳಿದ್ರೆ ಅಂದ್ರೂ ತುಂಬಾನೇ ಸೊಗಸಾಗಿ ಹಾಡಿದ್ದಾರೆ. ಅದ್ರ ಜೊತೆ ನೀವು ಹಾಡ್ತಾ ಹಾಡ್ತಾ ಆ ಪೂಜೆನ ಮಾಡಿದ್ರಿ ಅಂತಂದ್ರೆ ನಿಮಗೆ ದುಡ್ಡಿನ ಸಮಸ್ಯೆ ತುಂಬಾನೇ ಕ್ಲಿಯರ್ ಆಗತ್ತೆ, ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ನನಗೆ ಎಷ್ಟೋ ಜನ ನಾವೆಲ್ಲ ಮಿಡಲ್ ಕ್ಲಾಸ್, ಎಲ್ಲರಿಗೂ ಮಿಡಲ್ ಕ್ಲಾಸ್ ಇರ್ಲಿ, ಹೈ ಕ್ಲಾಸ್ ಇರ್ಲಿ, ಇಲ್ಲ ಇನ್ನು ಲೋ ಕ್ಲಾಸ್ ಇರ್ಲಿ, ಎಲ್ಲರಿಗೂ ದುಡ್ಡಿನ ಸಮಸ್ಯೆ ಬಂದೇ ಬರುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಂಡಿರೋದು. ನೀವು ಕೇಳಿ ನೋಡಿ, ಯಾವ್ದಾದ್ರು ಒಂದು ಚಮತ್ಕಾರಿ ರೂಪದಲ್ಲಿ ನಿಮ್ಮ ದುಡ್ಡಿನ ಸಮಸ್ಯೆ ಪರಿಹಾರ ಆಗೇ ಆಗತ್ತೆ. ಇದು ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇರೋದು. ಯಾಕಂದ್ರೆ ನಾನ್ ಕೂಡ ಇದನ್ನ ಅನುಭವನ ಅಂದ್ರೆ ಈ ತರ ಫೀಲ್ ಮಾಡ್ಕೊಂಡಿದೀನಿ. ಮಂತ್ರಗಳನ್ನ ಕೇಳಿದ್ರೆ ಇದೆಲ್ಲ ಸಾಲ್ವ್ ಆಗತ್ತೆ ಅಂತ ಕೆಲವೊಂದಿಷ್ಟು ಜನ ಕೇಳ್ಬೋದು. ಆದ್ರೆ ಕೆಲವೊಂದಿಷ್ಟು ಜನ ಏನೇನೋ ಪ್ರಶ್ನೆಗಳನ್ನ ಮಾಡ್ತಾ ಇರ್ತಾರೆ. ಸೊ ಏನಪ್ಪಾ ಅಂತಂದ್ರೆ ದುಡಿದೇ ಹೋದ್ರೆ ಯಾವ್ದು ಏನೋ ನಡೆಯೋದಿಲ್ಲ. ದುಡಿಲಾರ್ದೆ ನಾವು ಈ ಮಂತ್ರವನ್ನ ಕೇಳಿ ಮೇಡಮ್ ನೀವ್ ಹೇಳಿದ್ರಲ್ಲ ಏನೋ ಆಗೇ ಇಲ್ಲ ಅಂತ ಈ ತರ ಎಲ್ಲ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ಬೇಡಿ. ಯಾಕಂದ್ರೆ ದುಡಿದ್ರೇನೆ ಎಲ್ಲ ಆಗೋದು, ಅದು ಖಾಲಿ ಕುಂತ್ರೆ ಅಂತೂ ಏನೂ ಆಗೋದಿಲ್ಲ. ಸೊ ದುಡಿದು ಇಷ್ಟೆಲ್ಲ ದುಡಿದ್ರು ನಮ್ಗೆ ಒಮ್ಮೊಮ್ಮೆ ಖರ್ಚುಗಳು ಏನಾಗ್ಬಿಡತ್ತೆ, ದುಡಿಯೋದಕ್ಕಿಂತ ಜಾಸ್ತಿ ಆಗ್ತಾ ಇರತ್ತೆ. ಸೊ ಅಂತ ಸಮಯದಲ್ಲಿ ನಾವು ಯಾರಿಗಪ್ಪ ಕೇಳ್ಬೇಕು, ಆ ದೇವರನ್ನೇ ನಾವು ಕೇಳ್ಬೇಕು. ಸೊ ಹಾಗಾಗಿ ಅವಾಗಿನ ಗುರುಜಿಗಳು, ಋಷಿಮುನಿಗಳು ಅವರೆಲ್ಲ ರಾಜ ಮಹಾರಾಜರುಗಳಿಗೆ ಈ ತರ ಮಂತ್ರಗಳನ್ನ ಹೇಳ್ಕೊಟ್ಟು ಅವ್ರಿಗೆ ಪಠಿಸಿ ಅಂತ ಪ್ರಾಬ್ಲಮ್ ಗಳಿಂದ ಸಾಲ್ವ್ ಆಗ್ಲಿಕ್ಕೆ ಅವ್ರಿಗೆ ಹಾದಿಯನ್ನ ಮಾಡ್ಕೊಡ್ತಾ ಇದ್ರು. ಬಟ್ ಈ ಕಾಲದಲ್ಲಿ ನಮ್ಗೆ ಅದು ಗೊತ್ತೇ ಇಲ್ಲ. ನಮ್ಗೆ ಆ ಮಂತ್ರಗಳನ್ನ ಕಲಿಸುವಂತ ಕಾನ್ಸೆಪ್ಟೇ ಇವಾಗ ಇಲ್ದಾಗ್ಬಿಟ್ಟಿದೆ. ಸೊ ಏನ್ ಮಾಡೋದು, ಈ ಮಂತ್ರಗಳನ್ನ ಹೇಳಿರ್ತಕ್ಕಂತ ಎಷ್ಟೋ ಹಾಡುಗಳಿವೆ ಯೂಟ್ಯೂಬ್ ಅಲ್ಲಿ, ಸಾಕಷ್ಟು ಮಂತ್ರಗಳಿವೆ. ಸೊ ಅದರಲ್ಲಿ ಇದು ಪವರ್ಫುಲ್ ಆದಂತ ಮಂತ್ರ ಕನಕದಾರ ಸ್ತೋತ್ರ. ಸೊ ಇದನ್ನ ಕೇಳಿ ನೀವು ಚಮತ್ಕಾರಿ ರೂಪದಲ್ಲಿ ನಿಮ್ಮ ದುಡ್ಡಿನ ಸಮಸ್ಯೆಯನ್ನ ಪರಿಹಾರ ಮಾಡ್ಕೋಬಹುದು. ಇವತ್ತು ನಾನು ಹೇಳಿರ್ತಕ್ಕಂತ ವಿಷಯ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ, ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಅಷ್ಟೊಂದು ಎಲ್ಲರಿಗೂ ಕಾಮನ್ ಆಗಿ ಇರುವಂತಹ ವಿಚಾರವನ್ನೇ ಇದರಲ್ಲಿ ಶೇರ್ ಮಾಡ್ಕೊಂಡ್ರೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನುವಂಥದ್ದೇನಿಲ್ಲ. ಸಿಂಪಲ್ ಆಗಿ ನಾವು ದೇವರ ಮಂತ್ರವನ್ನ, ಮಹಾಲಕ್ಷ್ಮಿ ತಾಯಿ ಮಂತ್ರವನ್ನ ನಾವು ಕೇಳಿದ್ರೆ ಸಾಕು. ಒಂದು ದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಕೇಳಿದ್ರೆ ಸಾಕು, ನಮ್ಮ ಖರ್ಚುಗಳಲ್ಲಿ ಹಿಡಿತ ಬರುತ್ತೆ. ಸೊ ನಾವು ನಮ್ಮ ಅನ್ಕೊಂಡ ಹಾಗೆ ಜೀವನವನ್ನ ಸಾಗಿಸ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ನಂಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಾನು ಮುಂದೆ ಕೂಡ ಒಳ್ಳೆ ಒಳ್ಳೆ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಸೊ ಡೈಲಿ ನಾನು ಬ್ಲಾಗ್ಸ್ ಅನ್ನ ಹಾಕ್ತಾ ಇರ್ತೀನಿ, ಮಿನಿ ಬ್ಲಾಗ್ಸ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅದನ್ನು ಕೂಡ ನೋಡ್ಬೋದು. ಸೊ ಏನಾದ್ರೂ ನಿಮ್ಗೆ ಕೇಳಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮೂಲಕ ನೀವು ಕೇಳ್ಬಹುದು. ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತೀನಿ. ಸೊ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ವಿಡಿಯೋಗಳನ್ನ ರಿವೈಂಡ್ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ನಮಸ್ತೆ.